ಇವ ನೋಡ ಇರಿ ನನ್ನ ಮಗಳು ನೋಡ ಎಷ್ಟು ಚಂದ ಕಾಣಕತ್ತೈತಿ ನೋಡ. ಆ ಹೌದೌದು ಅತ್ತಿಯರ ಬಾಳ ಚಂದಗಳ. ಸುಮಿತ್ರಾ ಇನ್ಮ್ಯಾಗ 2 ಜಡಿ ಹಾಕೊಳಂಗಿಲ್ಲವಾ, ಒಂದ ಜಡಿ ಹಾಕೋಬೇಕ ಏನ? ಹ್ಞೂ ಅತ್ಕಿಮ್ಮ. ಯಾಕ ದೊಡ್ಡವರಾದ್ರೆ 2 ಜಡಿ ಹಾಕೋಬಾರ್ದಾ? ಹಂಗೇನಿಲ್ಲ, ಆದ್ರೆ ನೀನೇ ನೋಡ್ಬೇಕಾರ. ಈಗ ಅಂತಿ ಒಂದ್ 9 ದಿನ ಕಳೀಲಿ ಎಬಸಿಂದ ನೀನೇ ಹಾಕೊಳ್ಳಲ್ಲ, ಅವಾಗ ನಾಚ್ಕೊಂತಿ. ಈಗ ಯಾರು ಹಾಕೊಳ್ಳಲ್ಲ, ಏನ ಹಾಕೋತೇನ? ನಿಮ್ಮ ಹಾಕೋತಾರನ ಅತ್ತಿಯರ್? ಇಲ್ಲ, ಹಂಗ ದೊಡ್ಡವರಾದ್ಮೇಲೆ ಒಂದ್ ರೀತಿ ಒಳಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರ. 2 ಜಡಿ ಹಾಕೊಳ್ಳಲ್ಲ, ಲಂಗ ದಾವಣಿ ಉಡ್ತಾರ, ಲಂಗ ಜಂಪರ್ ಹಾಕೊಳ್ಳೋದು ಸ್ವಲ್ಪ ಕಡಿಮೆ. ಅಂದ್ರೆ ಕೆಲವೊಂದು ಏಜಿಗೆ ಕೆಲವೊಂದು ರೀತಿ ಇರ್ಬೇಕಂತ ಐತಷ್ಟೇ, ಮತ್ತೇನಿಲ್ಲ. ನೀನ್ ಏನ್ ಮಾಡಿದ್ರು ತಪ್ಪೇನಿರಲ್ಲ, ಮಾಡಲ್ಲ ನೀನೇ ಅಷ್ಟೇ. ಮೆಚೂರ್ ಹಾಕೋಂತ ಹೋಗ್ತೈತಲ್ಲ ಮೈಂಡ್, ಹಂಗಾಗಿ. ಮೈಂಡ ಬೇಂಡ ಏನೇನಾರ ಹೇಳಿ ತೆರಿಗೆ ಕೆಡಿಸ್ಬಿಡ್ಬಿಡ್ಲಿ ಹುಡುಗಿದ. ಆತ್ ಬಿಡ್ರಿ, ನಾ ಯಾಕೆ ಹೇಳಕ್ ಹೋಗ್ಲಿ, ಇವ್ರು ಬರ್ಲೇ ಇಲ್ಲಲ್ಲ, ಜಾಕ ಮಾಡತಾರನ್ರಿ. ಮತ್ತೆ ಸಾದ್ರತ್ತಿ ಮುಟ್ಟೆರದಿಂದ ಮತ್ತೆ ಆಕಿನೂ ಜಾಕ ಮಾಡಿ ಅರ್ಬಿ ಬಿಟ್ಟು ಬರ್ಬೇಕಲ್ಲ. ಆಕೆ ಅಗಸ್ರಕ್ಕೆ ಬಂದಾಳನ ಒಗ್ಯಾಕ? ಹಿತ್ತಲಾಗ ಇಟ್ಟೇನ್ರಿ ಅತ್ತಿಯಾರ ಅರ್ಬಿ, ಇಕ್ಕಿದು ಆಕಿದು 2 ಇಟ್ಟೇನಿ. ಅವ್ರು ಬಂದು ಅಲ್ಲೇ ಒಗದಾಕಿ ಒಣಾಕ್ ಹೋಕೇನಂದಾರ. ನೀಟಾಗಿ ಬಾ, ಏನ್ ತೆಕ್ ಬಡ್ಕೊಂಡ ನಿಂತಿಲ್ಲ ಆಕಿಗೆ, ಹಂಗೆ ಮುಟ್ಟಬಾರ್ದು 5 ದಿನದ ಮಟಾನು. ಹಂಗೆಲ್ಲ ಎತ್ತಬೇಕತ್ತ. ಸ್ವಲ್ಪ ಅವ್ರ ಅತ್ತಿ ಸಾದ್ರತ್ತಿ ಅದು ಮುಟ್ಕೊಂತಾಳ, ಹಂಗ ಇದು ಮಾಡಬಾರ್ದು. ಅಯ್ಯೋ ಅತ್ತಿಯರ ಅಷ್ಟು ಕಟಿ ಎಲ್ಲಿ ನಡ್ಸಕೈತ್ರಿ, ತೀರ ಮುಟ್ಟೇ ಬೇಡ, ನೀ ಇದನ್ನೇ ಮಾಡಬೇಡ ಅಂತೇಳಿ. ಅಯ್ಯೋ ಇರ್ಲಿ ಬಿಡ್ರಿ, ಏನಾತ? ಹಂಗಲ್ಲೇ ಸಂಪ್ರದಾಯ ಏನಿರ್ತಾವ ಅದನ್ನ ಮಾಡ್ಬೇಕು. ಆರತಿ ತಂದಿಡು, ಅವ್ರ ಅತ್ತಿ ಆರತಿ ಮಾಡ್ತಾ. ನಾನು ನೀನು ಮತ್ತ ಅವ್ರ ಅತ್ತಿ ಈಕಿ ಪಾರಕ್ ಬಂದಾಳ, ಆಕಿ ಗಿರ್ಜಕ್ಕ ಆರತಿ ಮಾಡ್ತಾರ. ಅಲ್ರಿ ಅತ್ತಿಯರ ಈಗ ಹೊರಗಿನ ಯಾರು ಕರೆಯಂಗಿಲ್ಲ ಅಂದ್ರಿ? ನಡಿತೈತಿ, ಅವ್ರಿಬ್ರು ಬಂದು ಆರತಿ ಮಾಡ್ತಾರ, ಮತ್ತೆ ಯಾರನ್ನೂ ಕರೆಯಕ್ಕೆ ಹೋಗುದಿಲ್ಲ. 5 ದಿನ ಆದ್ಮೇಲೆ ಬಳಿ ಇಡಿಸ್ತೇವಲ್ಲ, ಅವಾಗ ಹೊರಗಿನ ಬೇರೆದವ್ರನ್ನೆಲ್ಲರನ್ನ ಕರೆದು ಆರತಿ ಮಾಡಿ ಚಂದಾಗಿ ಹಾಡು ಹೇಳಿ 9 ದಿನ ಎಬ್ಸು ಮಟನು ಆರತಿ ಮಾಡೋದು. 9 ದಿನಕ್ಕೆ ಎಬ್ಸ್ತೀರನ ಅತ್ತಿಯರ? ಅಣ್ಣ ಎಲ್ಲಿ ಹೋಗಿದ್ದಿ? ಇಲ್ಲವಾ, ಫೋನ್ ಬಂದಿತ್ತು, ಒಂದು ಮಾತಾಡಕ್ ಹೋಗಿದ್ದೆ. ಹೌದನ? ನನ್ ಸೊಸಿ ಬಾರಿ ಮುದ್ದೆ ಕಾಣಕತ್ತಾಳಲ್ಲ, ಅಲ್ಲಿ ಬಾಳ ಚಂದ ಕಾಣಕತ್ತಲ್ಲ. ಏ ಬಾರ್ ಒಳಗ ನಿಂತಿ ನೋಡ್ ಬಾ, ಇಲ್ಲಿ ಏನ್ ನನ್ ಜೊತೆ ಬಂದ್ ಅಲ್ಲೇ ಬಾಗಲಾಗ ನಿಂತಿಯಲ್ಲ. ಇರ್ಲಿ ಬಿಡಪ್ಪ, ನಾ ಇಲ್ಲೇ ನಿಂದಿರ್ತೀನಿ. ಅಯ್ಯೋ ಇರ್ಲಿ ಬಿಡಪ್ಪ, ಬಾರ್ಲಿ ನೋಡ್ ಬಾ, ಇಲ್ಲಿ ನಿಂತಿ ಹೆಂಗ್ ಕಾಣಕತ್ತಾಳ. ಅಲ್ಲಿ ನಾಚಿಕೆ ನೋಡ್ದೇನೆ 2 ಜಡಿ ಯಾಕೆ ಹಾಕೋಬಾರ್ದು ಅಂತ ಕೇಳಿದಲ್ಲ. ಇವಾಗ ಮೊದ್ಲು ನಾಚ್ಕೊಂತಿದ್ದೇನೆ, ಹೆಗ್ಣ ಅಂತಿದ್ದಿ, ಇವತ್ತು ಹೆಂಗ್ ನಾಚ್ಕೊಳಕತ್ತಿ ನೋಡು. ಬಾ ಪಾಳಿಮಯ್ಯ ಬಾ. ಅತ್ಕಮ್ಮ ಜಾಕ ಮಾಡಿದ್ರಿ? ಹ್ಞೂನವ ಜಾಕ ಮಾಡಿದೆ. ನೋಡೋ ನೀನ್ ಹೆಂಡ್ತಿನ? ನೋಡಿದೆ. ನೋಡ್ದೇನವಾ ನಿನ್ನ ಗಂಡನ್ನ? ಹೆಂಗವನ ನನ್ನ ಮಗ ಹುಲಿ. ಈಗ ಆರತಿ ಮಾಡೋದು ಇಬ್ರನ್ನ ಜೊತೆ ಕುಂದ್ರಸೆ. ಈಗ ಏನ 9ನೇ ದಿನ ಎಬ್ಸುದಕ್ಕ ಶಾಂತ ಇದು ಕೋಪಿಗೆ ಐತಿಲ್ವಾ ನಿನಗ? ಹ್ಞೂ ಅಣ್ಣ, ಹಂಗಾಗ್ಲಿ, ಅದ್ರಾಗ ಏನೈತಿ? ಹಂಗಲ್ಲ ನಮ್ಮ ಕಡೆ ಪದ್ಧತಿ ಮಾಡೋದು. ಹಂಗ ನಿಶ್ಚಯ ಆಗಿತ್ತಂದ್ರೆ ಮತ್ತೆ ಎಬ್ಸು ದಿನಾನ ಕುಂದ್ರಸಿ ಆರತಿ ಮಾಡ್ಬಿಡ್ತೀವಿ. ಮಾಡೋಂತ ಅಣ್ಣ. ಆತ್ ತೋರ್ವಾ, ಹಂಗ ಮಾಡ್ಬಿಡು ನಂಗರ. ಸುಮಿತ್ರಾ ಹೋಗುವ, ಕೊಣಕ್ ಕುಂದ್ರ ಹೋಗು. ಏನ ಹಂಗ ಹೊರಗೆ ಬಂದು ಕುಂದ್ರಬಾರ್ದು, ಹೋಗುವ. ಹಂಗಾರ ನಾ ಬರ್ತೀನಿ ತಗೋರ್ವಾ, ನಂದು ಊರಾಗ ಒಂಚೂರು ಕೆಲಸ ಐತಿ. ತಾಯಿ ಮಗ ಇರ್ತಾರ ತಗೋ, ಅವನು ಅಲ್ಲಿ ಅಂದಿದ್ದ. ಮತ್ ನಾನ ಜುಲಿ ಮಾಡಿ ಇರಿ ಇಲ್ಲಿ ಅಂತೇಳಿ ಬಿಟ್ಟು ಹೊಂಟನಿ. ಈಗ ಇರ್ತಾನಂತ. ಅಣ್ಣ ಮತ್ ನೀರ್ ಬೇಕಿಲ್ಲ? ನಮ್ದೇನೈತ್ವ ಹೆಂಗಸರು ನಡಕ. ಈಗ ಆತ ನೀರ್ ಹಾಕ್ತಾರ, ನೀವು ಮನಿಗೆ ನೀ ಬಳ್ಕೊಳ್ಳೋದು ಮಾಡೋದು ಕೆಲಸ ಅದಾವ, ಮಾಡ್ಕೋರಿ. ನಾ ಬರ್ತೇನೆ ತಗೋ, 5 ದಿನ ಬಿಟ್ಟ. ಈಕಿನ ನಾ ಬರ್ತೇನೆ ತಗೋ. ಹಂಗಾರ ಅತ್ತಿಯರ ನನಗೆ ಯಾಕೂ ಅನುಮಾನ ರೀ ಅತ್ತಿಯರ, ನೀ ಹುಟ್ಟಿರೋದ ಅನುಮಾನದ ನಕ್ಷತ್ರದೊಳಗ. ಹೇಳಿಗ ಹಂಗಲ್ರಿ ಅತ್ತಿಯರ. ಏನ್ಲಿ ಅತ್ತಿಯರ, ಒಂದ್ ನಮೂನಿ ಆ ಹುಡುಗ ಹೆಣೆ ಬಸ ಮಾಡ್ದಂಗೆ ಮಾಡ್ತತ್ ಬಿಡ್ರಿ ಅತ್ತಿಯರ. ಬ್ಯಾರಿಪ್ಪ ಅತ್ತಿಯರ, ಆ ಹುಡುಗ ಕೊಡಾಕ್ ಹೋಗ್ಬಿಡ್ರಿಕಿನ್ ಸುಮಿತ್ರನ. ಯಾರು? ನಮ್ಮ ಅಣ್ಣನ ಮಗನ? ಮತ್ತೆ ಅವ್ರಿಗೆ ಅನ್ಬೇಕು, ಇನ್ಯಾರಿಗೆ ಅನ್ಬೇಕು? ನೀವು ಕೊಡಾಕತ್ತೀರ ಸುಮಿತ್ರನ್ನ, ಅವ್ರಿಗೆ ಅಲ್ಲನ? ಮಗಲೇ, ನಮ್ಮ ಅಣ್ಣನು ಹಂಗ ಇದ್ದ ಮೊದಲ, ಭಾಳ ನಾಚಿಕೆ ಸ್ವಭಾವ, ಭಾಳ ಇದು ಅವ. ಆಮೇಲೆ ಈಗ ಹೆಂಗಂದ್ರೆ ಕೆಲವರು ನಾಚ್ತಾರ್ಲೆ ಗಂಡುಡ್ರಿ ಎಲ್ಲ, ಏನು ಒಂಥರ ಗಂಡುಡ್ರ ಅಂದ್ಬಿಟ್ಲಿ ಹಂಗ ನಮ್ಮನಿನೇ ಇರ್ತಾರಂತ ಮಾಡಿ. ಏನು ಕೆಲವು ಭಾಳ ಸೂಕ್ಷ್ಮ ಇರ್ತಾರ, ನಾಚಿಕೆ ಸ್ವಭಾವದಾರ ಇರ್ತಾರ, ಅದಕ್ಕೆಲ್ಲ ಹಂಗೆ ತಿಕ್ಕೋತಾರನ. ಒಳಗ್ ಬಾ ಅಂತ 20 ಸಲ ಕರೆ ಐತಿ, ಅಲ್ಲೇ ನಿಂತಾನ. ಏನಪ್ಪ ಮದುವೆಯಾಗ ಹುಡುಗಿ ನೋಡ್ಬೇಕಂತ ಏನು ಆಸೆನೇ ಇಲ್ಲ ನಂಗೆ. ಈಗ ದೊಡ್ಡಕ್ಕೆಗಳ ಅವಂದು ಈ ಕಾಲೇಜು. ಇರ್ಲಿ ಇನ್ನೊಂದು 2 ವರ್ಷ ಬಿಟ್ಟು ಮದುವೆ ಮಾಡ್ತೇವಲ್ಲ. ಏನನ್ರಿ ಪಾತ್ಯಾರ, ನನಗಂತೂ ಯಾಕೆ ಇಷ್ಟನ ಆಗಲ್ತು ನೋಡ್ರಿ. ನೋಡ್ವಾ, ನನಗೆ ಯಾಕ ನೀ ಹೇಳೋದು ಸರಿ ಇಲ್ಲ ಅನ್ಸಾಕತೈತಿ. ಅವಂಗೇನಾಗೈತ್ಲೆ, ಚಲೋನ ಅದಾನವ. ಏನಪ್ಪ ಅದು ಹೋಗಿ ಬಿಡ, ಮನಿ ಬೆಳಿಬೇಕೆಲ್ಲ ಸ್ವಚ್ಛ ತೆಗದು ನೀವು ಒಂದೊಂದು ಸಾಮಾನು ತೆಗೆದಿಡು. ನಿಮ್ಮ ಮಾವ ನಿನ್ನ ಗಂಡಿಬ್ರು ಸೇರಿ ಮನಿ ಬೆಳಿತಾರೆ. ನಾ ಬೇಕಾರೆ ಅಲ್ಲೆಲ್ಲ ಕುತ್ಕೊಂಡು ಒಂದೊಂದು ತೊಳೆದು ಕೊಟ್ಬಿಡ್ತೇನೆ ಬ್ಯಾಂಡೆ ಅಷ್ಟು. ಆತ್ತೋರಿ ಅತ್ತೀರ, ಹಂಗೆ ಮಾಡ್ರಂಗಾರ. ನಾನು ನೀರು ತಂದದು ಹಾಕ್ತೇನೆ, ನೀವು ತೊಳ್ಕೊಡ್ರಿ. ನಾವು 5 ವಾಪಸ್ ಅಷ್ಟು ದಬಾಕ್ತೇನೆ, ಸಾಮಾನೆಲ್ಲ ತೊಗೊಂಡು ನಾನು ಹೊರಗೆ ಇಡ್ತೇನೆ. ಹಂಗೆ ಮಾಡಿ. ಮೊನ್ನೆಲ್ಲ ದೀಪಾವಳಿಗೆ ಬೆಳೆದಿತ್ತು, ಆವಾಗ ದೊಡ್ಡಕ್ಕೆ ಆಗ್ಬಿಟ್ಟಿದ್ರೆ ಸುಮ್ಮನೆ 2 ಕೂಡ ಒಮ್ಮೆ ಬೆಳೆದು ಬಿಡ್ತಿದ್ದೆ. ಬೆಳೆದಿನ್ನು 1 ತಿಂಗಳು 2 ತಿಂಗಳಾಗಿಲ್ಲ ನಾಟಕ ಆಗ್ಲೇ ನೋಡಿ ಮತ್ತೊಮ್ಮೆ ಬೆಳೆದೀಗ ಮನಿ. ಇದರ ಮನಿಯ ಜೌದಂತ ಮನಿ. ಏನು ಮಾಡಕತ್ತೋ ಇನ್ನು ನಿನಗಿಷ್ಟೆಲ್ಲ ನಾನು ನಿಮ್ಮ ಮಾವ ನಿನಗ
ಸೆಕೆಂಡ್ ಇಯರ್ ಓದಾತೇನ್ರಿ. ಅಲ್ಲ ನೀ ಯಾಕ್ಲೆ ಇಷ್ಟೊಂದು ಸಮದೂತದಿ? ನಾ ಗಣಮಗಾಗಿ ನೀ ಹೆಂಗಿರ್ಬೇಕು ಕಡಕ್ಕಾಗಿ? ಆ ಅತ್ತಿ ನಂಗೆ ಇಷ್ಟ ಇಲ್ಲ ಸುಮಿತ್ರನ್ ಮದ್ವಿ ಮಾಡ್ಕೊಳಕ. ಯಾಕ? ಯಾಕಂದ್ರ ನಂಗೆ ಆಕಿ ನೋಡಿದ್ರ ಏನೂ ಅನ್ಸಂಗೇ ಇಲ್ಲ. ಯಾಕಲ ಏನಾತ? ಅಲ್ಲಪ್ಪ ಸಣ್ಣ ವಯಸ್ಸಕ್ಕ ಅಕ್ಕಿಗೆ ನಿನಗೆ ಎಂಗೇಜ್ಮೆಂಟ್ ಮಾಡೈತಿ, ನೀ ಈಗ ನನಗೆ ಏನು ಅನ್ಸಂಗಿಲ್ಲ ಅಂದ್ರೆ ಏನಾಗ್ತದ? ಯಾಕ ಯಾರ ಏನ್ರ ಅಂದ್ರನ? ಅಕ್ಕಿ ಏನ್ರ ಅಂದ್ಲನ? ಅಲ್ಲ ಆಕಿ ಏನ್ರ ಅಂದ್ರೆ ಹಂಗೆ ಹೇಳ್ಬೇಕಾರ ನೀನು. ನಾ ಭಯತನಕ್ಕಿಗೆ ನಾನು ಬೇಡ ಅಂತೇಳಿ ಯಾಕೆ ಎದ್ರ ಸಂಬಂಧವಲ್ಲಪ್ಪ? ಅತ್ತಿಯರ ಅವ್ ಬೇರೆ ಯಾವ್ದಾರ ಹುಡುಗಿನ ಇಷ್ಟಪಟ್ಟಿರ್ಬೇಕ್ರಿ. ಬ್ಯಾರೆ ಯಾವ್ದಾರ ಹುಡುಗಿನೂ ನಾ ಇಷ್ಟಪಟ್ಟಿಲ್ಲ. ಯಾಕ ಮತ್ತೆ ಈಕಿನ್ ಮಾಡ್ಕೊಳಕ್ಕೆ ಅಂತಂದ್ರೆ ಆ ಯಾಕ ನೀವು ಅಲ್ಲೇನ ಈಗ ಮದ್ವಿ ಮಾಡ್ಕೊಳಕ? ಆತು ಆರಾಮ್ ಓದಿ ಮಾಡ್ಕೊರಲ್ಲ ಇಬ್ರು ಬೇಕಾರ. ಇಬ್ರು ಅಲ್ಲ, ಯಾರನ್ನೂ ಅಲ್ಲ ನಾನು. ಏನಾಗೈತೆ ಬಡೆ ನಟ್ ಹೇಳ. ನಂಗೆ ಯಾಕೋ ಗೊತ್ತಿಲ್ಲ, ನಂಗೆ ಯಾವ ಹೆಣ್ಮಕ್ಳು ನೋಡಿದ್ರು ಏನೂ ಅನ್ಸಂಗಿಲ್ಲ. ಏನು ಅನ್ಸಂಗಿಲ್ಲ ಅಂದ್ರ? ಅವರು ನಾನು ಒಂದೇ ಅನಿಸ್ತೈತೆ, ಫ್ರೆಂಡ್ ಅನಿಸ್ತಾರ. ನೀನು ಅಪ್ಪ ಜಗ್ಗ ಬೈತೀರಿ, ಅಪ್ಪ ಅಂತರೂ ಹೊಡ್ಯಾಕ ಬರ್ತಾನ, ದವಾಖಾನಿಗೆಲ್ಲ ತೋರಿಸ್ತೀರಿ, ಅದಕ್ಕೆ ಸುಮ್ಮನೆ ಅದೇನಿ. ನನಗೆ ನಾನ ಅಲ್ಲ ಅಂತ ಅನಿಸ್ಬಿಟ್ಟತ್ ಬೇಯವ್ವ. ಇವತ್ತು ಹೇಳಾಕತ್ತೇನಿ ಅತ್ತಿ ಮಾವನ ಮನ್ಯಾಗ, ಯಾಕಂದ್ರೆ ಅಪ್ಪ ಇಲ್ಲಲ್ಲ, ಅದಕ್ಕೆ ನಿನ್ನ ಮುಂದೆ ಮನಸ್ಸು ಬಿಚ್ಚಿ ಮಾತಾಡಕತ್ತೇನಿ ಬೇ. ಯಾಕಲ ಏನಾತ್ಲ? ನೀನಲ್ಲ ಅಂದ್ರೆ ಏನ? ಯವ್ವ ಅದೆಂತದ ಹಾರ್ಮೋನ್ ಚೇಂಜ್ ಅಂತಾರಲ್ಲ, ಹಂಗ ಆಗತೈತಿ ಬೇ ನನಗ. ಏನ್ ಹೇಳಕತ್ತಿಲ್ಲ? ಇಲ್ಲೋಡ ನಕಲಿ ಮಾಡೋ ವಿಚಾರ ಅಲ್ಲಪ್ಪ ಇದು. ನಾನೇನ್ ನಕಲಿ ಮಾಡಿಲ್ಲ. ನನಗ ಚೂಡಿದಾರ್ ಹಾಕೋಬೇಕಂತ ಆಸೆ, ಸೀರೆ ಉಟ್ಕೋಬೇಕಂತ ಆಸೆ, ನನಗ ಹೆಣ್ಮಕ್ಳ ತರ ಇರ್ಬೇಕಂತ ಆಸೆ. ಅಪ್ಪ ಬೈದ್ ಪ್ಯಾಂಟ್ ಶರ್ಟ್ ಹಾಕಿಸ್ತಾನ, ಅಪ್ಪ ಬೈತಾನಂತ ನಾನು ಸುಮ್ಮನೆ ಎಲ್ಲದಕ್ಕೂ ಬಾಯಿ ಮುಚ್ಕೊಂಡದೀನಿ. ಇವತ್ತು ನಾನೇನಾರ ಈಕಿನ ಮದುವೆ ಅದೇ ಅಂದ್ರೆ ಪಾಪ ಆಕಿ ಜೀವನಕ್ಕೆ ನಾನು ಮೋಸ ಮಾಡ್ದಂಗೆ ಆಕತಿ. ಅದಕ್ಕೆ ನಾನು ಎಲ್ಲ ನಿಮ್ಮ ಮುಂದೆ ಬಾಯಿ ಬಿಟ್ಟು ಹೇಳಕತ್ತೀನಿ. ನನಗೆ ಹುಡುಗಿಯರ ಗತಿ ಇರ್ಬೇಕಂತ ಆಸೆ. ಶಾಂತ, ಅವತ್ತ ಹೇಳಿದೆ ನಾನು, ಯಾಕೋ ನೋಡು ಅವ್ನ ನಡವಳಿಕೆ ಹಿಂಗೈತಿ, ನೋಡು ನೋಡು ಅಂತೇಳಿ. ನೀನು ನನ್ನ ಮಾತು ಕೇಳಲಿಲ್ಲ ನೀನು. ಇದ್ದ ಮಳೆ ಹಿಂಗಾದ್ನಲ್ಲಪ್ಪ. ಅಯ್ಯೋ ದೇವ್ರೇನ, ಯಾರಿಗೆ ಏನನ್ನೇ ಮಾಡಿದ್ದೆ ನನಗಿಂತ ಅದಂತಂದು ಬಿಟ್ಟೆಲ್ಲಪ್ಪ. ಅದಕ್ಕೆ ಸಮಾಧಾನ ಮಾಡ್ಕೊರಿ. ಏನ್ ಸಮಾಧಾನ ಮಾಡ್ಕೊಳ್ಳೋದ್ವಾ? ನೋಡಿ ಒಬ್ಬ ಮಗ ಹಿಂಗಾಗಿ ಬಿಟ್ನಲ್ಲ ಯವ್ವ. ಈ ಪ್ರಪಂಚದಾಗ ಇಂಥವ್ರಿಗೆ ಬೆಲೆ ಇರ್ತತೇನೆವ ಪಾಪ. ಎಷ್ಟು ಕೀಳಾಗಿ ನೋಡ್ತಾರ ಈ ಸಮಾಜ. ಒಬ್ಬ ಮಗ ಹಿಂಗಾದಲ್ಲ ಯವ್ವ. ನಾನು ಯಾವ ದೇವ್ರಿಗೆ ಏನ್ ಅನ್ಯಾಯ ಮಾಡಿದ್ದೆ? ನೀ ಅಂತೀಯ ಶಾಂತ ಸಮಾಧಾನ ಮಾಡ್ಕೊ ಅಂತೇಳಿ, ಇವ್ರಿಗೆ ವಿಚಾರ ಗೊತ್ತಾದ್ರೆ ಎದಿರ ಹೊಡ್ಕೋತಾರ. ನಾನೇನ್ ಮಾಡ್ಲೆ ಯವ್ವ ದೇವ್ರೇ? ಅವಂಗ ಅಂದು ಹೊಡೆದು ಬೈದು ಏನ್ ಮಾಡ್ಲಿ ಪಾಪ. ಅವೇನ್ ಬೇಕಂತ ಹಂಗಾಗಕತ್ತಾನ? ಅವು ಆಗ್ತಾ ಇರೋದಕ್ಕೆ ದೇವ್ರು ಮಾಡಿದ್ದಕ್ಕೆ ಅವ್ರು ಏನ್ ತಪ್ಪು ಮಾಡ್ಬೇಕು? ನಾವು ಈ ನಮ್ನಿ ಮನೆಯವರು ಹಿಂಸೆ ಕೊಡೋದು, ಹೊರಗಿನವರು ಒಂದ್ ಮಾತು ಅನ್ನೋದು, ಅವು ಏನ್ ಮಾಡ್ಬೇಕು? ಅವ್ರು ಏನ್ ಮಾಡ್ಬೇಕು? ಅದಾವ್ ದೇವ್ರು ಮಾಡ್ತಾ ಇರೋದು, ಅವ್ರು ಮಾಡ್ಕೊಂಡಿದ್ದ ಅದು. ಈಗ ನಾನು ಏನ್ ಮಾಡ್ಲಿ ಶಾಂತ? ಏನ್ ಮಾಡ್ಲಿ? ಸಮಾಧಾನ ಮಾಡ್ಕೋಬೇ ಅತ್ಗೆಮ್ಮ, ಸಮಾಧಾನ ಮಾಡ್ಕೋ. ಏನ್ ಮಾಡಕತ್ತತಿ ಹಿಂಗಾದ್ಮೇಲೆ? ಈ ಡಾಕ್ಟ್ರಿಗೆ ಅದು ತೋರಿಸಿದ್ರೆ ಸರಿ ಹೋಗುದಲ್ಲ. ಭಾಳ ದೊಡ್ಡ ಪ್ರಮಾಣದಾಗ ಏನಾರ ಮಾಡಕ್ ಹೋದ್ರೆ ಕೋಟಿಗಟ್ಟಲೆ ರೊಕ್ಕ ಬೇಕಂತ. ಏನ್ ನೋಡಕ್ಕ ಅವ್ವ, ನನ್ನನ್ನು ಕ್ಷಮಿಸಿಬಿಡ್ಬೇ, ನಾನು ನಿನಗೆ ಮಗ ಆಗ್ಲಿಲ್ಲ. ಅದಕ್ಕೆ 1000 ಸಲ ಹೇಳಿದೆ. ಇವತ್ತು ನನ್ನ ಮಗಳು ಬೇಜಾರು ಮಾಡ್ಕೊಂಡ್ಲು. ಏನ ಅದಕ್ಕೆ ಹೇಳುವುದು, ವಯಸ್ಸಕ್ಕೆ ಬಂದು ಅವ್ರವರೇ ತೀರ್ಮಾನ ತಗೊಳ್ಳೋವರೆಗೂ ಮದ್ವಿ ಮಾಡಬಾರ್ದು. ನಾವು ಅವ್ರ ಜೀವನದೊಳಗೆ ಇಂಥದೆಲ್ಲ ಮಾಡಕ್ ಅಧಿಕಾರ ನಮ್ಗೆ ದೇವ್ರು ಕೊಟ್ಟಿಲ್ಲ. ಏನ ಆಟ ಹೆಂಗಾದ್ರೂ ನಡೆಸ್ಬೋದು, ಅವ ದೇವ್ರ ಕಾಯಿ ಕಡೆ ಯಾರು ಬಿಡ್ಬೋದು. ಈಗ ನೋಡು, ಮದ್ವಿನ ಮಾಡ್ಬಿಟ್ಟಿದ್ದೆ ಅಂದ್ರೆ ನೀನು ಅವಾಗ ನನ್ನ ಸೊಸಿ ಬ್ಯಾಡ ಅಂತ ಪೊಲೀಸರು ಕರೆಸೋದು ಏನೋ ಒಂದು ತಡದ್ಲ ಆತ. ಬಕ ನಾ ಮದ್ವಿನ ಮಾಡಿದ್ದೆ ಅಂದ್ರೆ ಅತಂತ್ರ ಹಾಕಿದ್ದಿಲ್ಲ ನನ್ನ ಮಗಳ ಬಾಳೆ. ಹೇಳ, ನಂದು ತಪ್ಪಾಗೈತ್ರಿ. ನಾನೇನ್ ಬೇಕಂತ ಮಾಡಿದ್ದ? ಅಣ್ಣನ ಮಗ ಅನ್ನೋ ಬಾಂಧವ್ಯ ಕಳ್ಳ. ಏನ್ ಮಾಡ್ಬೇಕು? ಹಿಂಗಕ್ಕನಂತ ಯಾರು ಕನಸ್ಕೊಂಡಿದ್ರು? ನೀವ ಹೇಳ್ರಿ ನೋಡೋಣ. ಮದುವೆ ಮಾಡಿದ್ರೆ ಮಗಳ ಜೀವನ ಹಾಳಾಕಿತ್ತು ಅಂತೀರಿ, ಆಮೇಲೆ ಹಿಂಗಾಗಿದ್ದ ಅಂದ್ರೆ ಬಿಡಿಸಿ ನೋಡಕ್ ಬರ್ತಿತ್ತು. ಆದ್ರೆ ಈಗ ಅವ ಹಿಂಗಾಗ್ಯಾನಲ್ಲ. ನಮ್ಮ ಅಣ್ಣನ ಪರಿಸ್ಥಿತಿ ಯೋಚನೆ ಮಾಡಿರ? ಒಬ್ಬನೇ ಒಬ್ಬ ಮಗ ಹಿಂಗಾದ್ನಲ್ರಿ. ಅವ ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂತಾನೆ ವಿಚಾರ ಮಾಡಿರ? ಅತ್ಕೆಮ್ಮ ಹೇಳಿ ಒಂದಿಟ್ಟು ಮೊದಲು ಮಕ್ಕ ತಕೋ, ಹೇಳು. ತ್ರಾಸ ಮಾಡ್ಕೊಬೇಡ ಅತ್ಕೆಮ್ಮ, ಹೇಳು. ನಾನು ತಪ್ಪಾತ್ವ ಮಗಳ, ನಾನು ತಪ್ಪಾತ್ವ. ನಿನ್ನ ಮನಸ್ಸಿನಾಗ ಇಲ್ಲದ ಆಸೆ ಹುಟ್ಟಿಸ್ತೇಕೆ ನಾನು. ಆದ್ರೆ ಅವ ಹಿಂಗಕ್ಕನಂತ ನಾ ಅನ್ಕೊಂಡಿದ್ದಿಲ್ಲ ಮಗಳ. ಏನ ದೇವ್ರ ಕಾಪಾಡಿದ ಅಂತ ಅನ್ಕೊಲಿವು.
ಹಿಂಗ್ ಮಾಡಿದ್ನಲ್ಲ ನಮ್ಮ ಅಣ್ಣಗ ಅಂತೇಳಿ ಅನ್ಕೊಲಿವು. ಏನ್ ಅನ್ಕೋಬೇಕಂತೇಳಿ ಗೊತ್ತಾಗ್ವಲ್ತು. ಇವ ಮಗಳ, ಇನ್ನ ನೀನೆ ಓದು ಕಡೆ ಲಕ್ಷ್ಯ ಕೊಡುವ, ಜೀವನದ ಕಡೆ ಲಕ್ಷ್ಯ ಕೊಡು. ಇನ್ನು ಮ್ಯಾಗಿದೆಲ್ಲ ಏನು ಇರಂಗಿಲ್ಲ ತಗೋ. ನಿಜ ಹೇಳಿ ನನ್ನ ಜೀವನ ಹಾಳಾಗೋದನ್ನ ತಪ್ಸಿದೆಲ್ಲ. ಯಾರಿಗೋ ಹೆದರ್ಕೊಂಡು ಬಾಯಿ ಮುಚ್ಕೊಂಡು ಕುಂತಿದ್ದೆ ಅಂದ್ರೆ ಇವತ್ತು ಒಬ್ಬವ್ ನೀ ಹಾಳಾಕತ್ತಿ, ನಾಳೆ ಎಲ್ಲರೂ ಅಳ್ಬೇಕಿತ್ತು. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಂತೆ